ಹಲೋ ನನ್ನ ಫ್ಯಾಮಿಲಿ, ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಎದ್ದು ಸ್ವಲ್ಪ ಲೇಟಾಗಿತ್ತು. ಸೊ ನನ್ನ ಜೊತೆ ನನ್ನ ಪಾಪು ಕೂಡ ಎದ್ದಿದ್ದ. ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ. ಸೊ ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇದ್ದ ಅಂದ್ಬಿಟ್ಟು ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡಬೇಕು ಅಂತ ಅವ್ನು ನಮ್ಮ ಅಜ್ಜಿ ಹತ್ರ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಶುರು ಮಾಡಿದೆ. ನನ್ನ ರೂಮ್ನ ಕ್ಲೀನ್ ಮಾಡ್ಕೋಬೇಕಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ಬಿಸಿಲು ಬಂದಿತ್ತು. ನಮ್ಮೂರಲ್ಲಿ ಕ್ಲೌಡಿ ವೆದರ್ ಜಾಸ್ತಿ ಇರೋದ್ರಿಂದ ಬಿಸಿಲು ಜಾಸ್ತಿ ಬರೋದಿಲ್ಲ. ಅದಕ್ಕೆ ಇವತ್ತೇನೋ ಬಿಸಿಲು ಹತ್ತಿತ್ತು ಅಂದ್ಬಿಟ್ಟು ಬೆಡ್ಶೀಟ್ನೆಲ್ಲ ತೊಗೊಂಡೋಗಿ ಈಚೆ ಹಾಕಿದೆ. ಪಾಪು ಹಾಸಿಗೆ ಎಲ್ಲ ತೊಗೊಂಡೋಗಿ ಈಚೆ ಹಾಕ್ಬಿಟ್ಟು ಬಿಸಿಲಿಗೆ ನಾವು ಮಲಗೋ ಜಾಗ ನಾವು ಯಾವತ್ತಿದ್ರೂ ನೀಟಾಗಿರಬೇಕಲ್ವ. ಅದಕ್ಕೆ ನಾವು ಮಲಗೋ ಜಾಗ ನಾನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ರೂಮ್ನ ನೀಟ್ ಮಾಡಿ ಮುಗಿಸ್ದೆ. ಸೊ ಅಜ್ಜಿ ಇವತ್ತು ಚಿತ್ರಾನ್ನ ನಾಷ್ಟ ಮಾಡಿದರು. ಚಿತ್ರಾನ್ನ ನಾಷ್ಟ ತಿಂತ ಅಜ್ಜಿ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹರಟೆ ಮಾಡಿಕೊಂಡು ಹಾಗೆ ಸ್ನಾನ ಮಾಡ್ಕೊಬಂದೆ. ಸ್ನಾನ ಮಾಡ್ಕೊಬಂದು ಒಂದು ಸ್ನ್ಯಾಪ್ ಹಾಕೋಣ ಅಂತ ಸ್ನ್ಯಾಪ್ ಕೂಡ ಹಾಕಿದೆ. ಆಮೇಲೆ ಒಂದು ರೀಲ್ಸ್ ಮಾಡೋಣ, ಒಂದೆರಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಅಜ್ಜಿ ಸೀರೆ ತಗೊಳ್ಳೋಣ ಅಂತ ಅಜ್ಜಿ ಬೀರು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನಿಧಾನವಾಗಿ ತೆಗಿತಾ ಇದ್ದೀನಿ. ಯಾಕೆ ನಿಧಾನವಾಗಿ ತೆಗಿತಾ ಇದ್ದೀನಿ ಅಂದರೆ ನಮ್ಮ ಪಾಪ ಮಲಗಿದೆ, ಅವ್ನಿಗೆ ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ಅದಕ್ಕಾಗಿ ನಿಧಾನಕ್ಕೆ ತೆಗೆದು ಒಂದು ಸೀರೆ ತಕ್ಕೊಂಡೆ, ಹಂಗೋ ಹಿಂಗೋ ಸಾಧಿಸ್ಬಿಟ್ಟೆ. ಸೀರೆ ತಕ್ಕೊಂಡೆ. ಆದರೆ ತಕ್ಕೊಂಡಿದ್ದ ಸೀರೆನೇ ಒಂದು, ಉಟ್ಕೊಂಡಿದ್ದೆ ಒಂದು. ನೋಡಿ ಯಾವ್ದು ಉಟ್ಕೊಂಡಿದ್ದೀನಂತ. ಯಾಕಂದರೆ ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ಇದನ್ನು ಇಟ್ಕೊಂಡೆ. ಹಾಗೆ ಉಟ್ಕೊಂಡು ಈ ಥರ ರೀಲ್ಸ್ ಮಾಡಬೇಕು ಅಂತ ಈಗ ರೆಡಿಯಾಗಿದ್ದೀನಿ. ನನ್ನ ಔಟ್ಲುಕ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾಕೋ ಇವತ್ತು ಮಧ್ಯಾಹ್ನ ಊಟ ಮಾಡಬೇಕು ಅಂತ ಅನಿಸಿಲ್ಲ, ಅದಕ್ಕೆ ಊಟ ಮಾಡಿದೆ. ಸಂಜೆ ಒಂದೇ ಸಲ ಕಾಫಿ ಕುಡಿದೆ. ಅಜ್ಜಿ ಕಾಫಿ ಮಾಡಿಕೊಡ್ತು. ಕಾಫಿ ಕುಡಿತಾ ನನ್ನ ಈ ಪುಟ್ಟ ಮಿನಿ ವ್ಲಾಗ್ನ ಸಂಜೆಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಯಾವಾಗಲೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.